ಹಾಡು ನೋಡಿದ್ಮೇಲೆ ಮಾತಾಡಕ್ಕೇನೂ ಇಲ್ಲ. ಆಕ್ಚುಲಿ ಇಲ್ಲಿ ಕವಿರಾಜ್ ಅವರ ಮಾತುಗಳೇ ಅದ್ಭುತವಾಗಿತ್ತು. ಆಮೇಲೆ ಪೂರ್ಣ ಅಂಡ್ ಇಡೀ ತಂಡ ಒಟ್ಟಾರೆಯಾಗಿ ಸಿನಿಮಾ ಹೊಸದಷ್ಟೇ, ಅನುಭವ ಯಾರಿಗೂ ಏನು ಹೊಸದಲ್ಲ. ಎಲ್ಲರೂ ಅನುಭವಿಸ್ತಾರೆ. ಇಲ್ಲಿರೋರು ಬಹಳ ಚೆನ್ನಾಗಿ ತಿಳ್ಕೊಂಡಿರೋರು, ಜರ್ನಿ ಮಾಡಿರೋರು, ಕಷ್ಟಗಳನ್ನ ನೋಡಿರೋರು, ಬದುಕಲ್ಲಿ ಸಹಿಸ್ಕೊಂಡವರು, ಸೋತವರು, ಸೋಲು ಉಂಡವರು, ಕೆಳಗೆ ಬಗ್ಗದವರು, ಬಾಗದವರು ಎಲ್ಲಾರು ನಮ್ಮ ಜೊತೆಗಿದ್ದಾರೆ ಇವತ್ತು. ಅದರಲ್ಲಿ ನಾನು ನಿಮ್ಮಲ್ಲಿ ಒಬ್ಬ, ನಾನು ಹೊರತಲ್ಲ ನಿಮಗೆ. ಅಂಡ್ ಅಫ್ ಕೋರ್ಸ್ ಒಂದೊಂದು ವರ್ಗದಲ್ಲಿ ನಾವೆಲ್ಲರೂ ಒಂದೊಂದ್ ಕಡೆ ಎಲ್ಲರೂ ಬಾಗಿದೀವಿ, ಬೆನ್ ಬಾಗ್ಸಿದೀವಿ. ನನಗೆ ಯಾಕೆ ರೋಷ ಆವೇಶ ಅಂತ ಎಲ್ಲರೂ ಕೇಳ್ತಾರೆ. ನನ್ನಲ್ಲಿ ಸ್ವಲ್ಪ ಕೋಪ ಜಾಸ್ತಿ, ಅದೇ ನನ್ನ ವೀಕ್ ಪಾಯಿಂಟ್ ಅಂತ ನಮ್ಮ ಪೂರ್ಣ ಮತ್ತೊಬ್ರು ಎಲ್ಲರೂ ಹೇಳ್ತಾ ಇರ್ತಾರೆ ನನಗೆ. ಅಂದ್ರೆ ನನ್ನ ಕೋಪನೇ ನನಗೆ ವೀಕ್ ಪಾಯಿಂಟ್ ಅಂತ. ಅಫ್ಕೋರ್ಸ್ ಇರ್ಲಿ. ನನ್ನ ಕೋಪ ಯಾಕೆ ಅಂತಂದ್ರೆ ಸಮಾಜ ಯಾಕೆ ಹಿಂಗಿದೆ ಅಂತ ನನ್ನ ಕೋಪ. ಯಾಕೆ ಮನುಷ್ಯರೆಲ್ಲ ನಾವ್ ಯಾಕೆ ಹಿಂಗಿದೀವಿ ಅಂತ ಕೋಪ. ಯಾಕೆ ನಾವೆಲ್ಲರೂ ಒಟ್ಟಾಗಿರಕ್ಕಾಗಲ್ಲ ಅಂತ ಕೋಪ. ಯಾಕೆ ಎಲ್ರು ನಾವು ಖುಷಿಯಾಗಿರಕ್ಕಾಗಲ್ಲ ಅಂತ ಕೋಪ. ಯಾಕೆ ನಾವೆಲ್ಲರೂ ಒಂದೇ ಅಂತ ಬದುಕಕ್ಕಾಗಲ್ಲ ಅಂತ ನನ್ ಕೋಪ. ಯಾಕೆ ನೀವು ಮಾತ್ರ ತಿಂತಾ ಇದೀರಾ, ಉಣ್ತಾ ಇದೀರಾ ಅಂತ ನಮ್ ಕೋಪ. ಯಾಕೆ ನಮ್ಮ ಮಕ್ಳಿಗೆ ಮಾತ್ರ ಬಟ್ಟೆ ಇಲ್ಲ, ಒಳ್ಳೆ ಬಟ್ಟೆ, ನಮ್ಮ ಮಕ್ಳಿಗೆ ಮಾತ್ರ ಎಜುಕೇಶನ್ ಇಲ್ಲ ಅಂತ ನನ್ ಕೋಪ. ಯಾಕೆ ನೀವು ಕಾರ್ ಮೇಲೆ ಕಾರಲ್ಲೇ ಓಡಾಡ್ಬೇಕು ಅಂತ ನನ್ ಕೋಪ. ಯಾಕೆ ನಾನ್ ಕಾಲ್ ಮೇಲೆ ಕಾಲ್ ಹಾಕೊಂಡ್ರೆ ನಿಮ್ಗೆ ಬೇಜಾರಾಗುತ್ತೆ ಅಂತ ನನ್ ಕೋಪ. ನೀವು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡಾಗ ನಾನ್ ಸುಮ್ನಿರ್ಬೇಕು. ನಾನ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡಾಗ ನಿಮ್ಗೆ ಯಾಕೆ ಈಗ ಹರ್ಟ್ ಆಗುತ್ತೆ, ಅದು ನನ್ ಕೋಪ. ಈ ಸಮಾನತೆಯನ್ನ ಅವತ್ತಿಂದ ಫೈಟ್ ಮಾಡ್ತಾ ಬಂದಿರೋದು ಮನುಷ್ಯ ಕುಲ. ಅದು ಅಂಬೇಡ್ಕರ್ ಒಬ್ಬರಲ್ಲ. ಭೂಮಿ ಯಾವಾಗ ಜನಿಸ್ತೋ ಅಲ್ಲಿಂದ ಅಸಮಾನತೆ ಶುರುವಾಯ್ತು. ಒಬ್ಬೊಬ್ಬರು ಮನುಷ್ಯರಲ್ವೇ ವೈಮನಸ್ಸು, ಅಸೂಯೆ, ಇದನ್ನೇ ತುಂಬ್ಕೊಂಡು ಬದುಕ್ತಾ ಅದು ಬ್ಲಾಸ್ಟ್ ಆಗ್ತಾ ಬಂತ ಅಷ್ಟೇ. ಅದಕ್ಕೊಬ್ರು ಅಂಬೇಡ್ಕರ್ ಹುಟ್ಟಿದ್ರು, ಸಂವಿಧಾನ ಬರೆದ್ರು. ಅಯ್ಯೋ ದಡ್ರ, ಏನ್ರಯ್ಯ ಇಷ್ಟೆಲ್ಲ ಕಣ್ ಹಿಡಿದಿದ್ದೀರಾ, ಫ್ಲೈಟು, ಮಣ್ಣು, ಮಸಿ, ಕ್ಯಾಮ್ರಾ, ಅದು ಇದು ಎಲ್ಲ ಕಣ್ ಹಿಡಿದಿದ್ದೀರಾ, ಏನ್ರೋ ದಡ್ರ, ನಿಮಗೊಂದು ಸಂವಿಧಾನ ಬರೀಬೇಕಲ್ರೋ, ನೀವೆಲ್ಲ ಆರಾಮಾಗಿರಿ ಅನ್ನೋದಕ್ಕೆ, ನೀವು ಖುಷಿಯಾಗಿರಿ, ಬಡದಾಡಬೇಡಿ, ನೆಮ್ಮದಿಯಾಗಿರಿ ಅನ್ನೋದಕ್ಕೆ ನಿಮ್ಗೊಂದು ಸಂವಿಧಾನ ಬರೀಬೇಕಾ ಅಂತ ಅಂಬೇಡ್ಕರ್ ಬರೆದ್ರು. ಮಹಾತ್ಮರು ಬಂದ್ರು, ಹುತಾತ್ಮರು ಬಂದ್ರು, ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದ್ರು, ನಮ್ಮ ತಾಯಿ, ನಮ್ಮ ತಂದೆ, ಸುತ್ತ ಇರೋರು ಎಲ್ಲರೂ ಹೇಳಿದ್ರು ಬಡದಾಡ್ಬಿಡಿ ಕಂಡ್ರೆ ನಾವೆಲ್ಲ ಒಂದೇ. ಮೊನ್ನೆ ತಾನೇ ಕನಕದಾಸ ಜಯಂತಿ. ಕುಲ ಕುಲ ಕುಲವೆಂದು ಹೊಡೆದಾಡಿದ್ರಿ, ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರ ಬಲ್ಲಿರ ಅಂತ ಯೋಗರಾಜ್ ಭಟ್ರು ಒಂದು ಹಾಡು ಬರೆದಿದ್ರು, ತುಂಬಾ ಚೆನ್ನಾಗಿದೆ, DNA ಅಂತ. ಆ ಹಾಡು ಯೂಟ್ಯೂಬ್ ಅಲ್ಲಿ ಕೇಳಿ, ಚೆನ್ನಾಗಿದೆ ಅದು. ನಮ್ಮ DNA ಮೂಲ ಹುಡುಕ್ತಾ ಹೊರಟ್ರೆ ನಾವ್ ಎಲ್ಲಿವರು ಅಂತ ಯಾರಿಗೂ ಗೊತ್ತಾಗಲ್ಲ. ಯಾವುದೋ ದೇಶದ ಯಾವುದೋ ಕಂಟ್ರಿಯ ಯಾವುದೋ ಮೂಲೆಯಲ್ಲಿ ನಮ್ದು ಯಾವುದೋ DNA ಸಿಗುತ್ತೆ, ನಾವ್ ಅಲ್ಲಿಯವರು ಅಂತ. ಆ DNA ಹುಡುಕೋದು ಹಿಂದೆಲ್ಲಿ ಸಿಗ್ತೀವಿ ನಾವು. ನಾನು ಶ್ರೇಷ್ಠ, ನೀವು ಶ್ರೇಷ್ಠ, ನಾನು ದೊಡ್ಡವನು ಅನ್ನೋದ್ರಲ್ಲಿ ನಮ್ಮ ಇಡೀ ಬದುಕು ಕಳ್ಕೊಂಡು ಅದಕ್ಕೆ ಫೈಟ್ ಮಾಡಿ ನಮ್ಮ ಮಕ್ಕಳ ತಲೆಗೂ ತುಂಬಿ ಅದನ್ನು ಪಾಸ್ ಮಾಡಿ ಮುಂದಿನ ಜನರೇಷನ್ಗೂ ತುಂಬಿ ಯಾರು ನೆಮ್ಮದಿಯಾಗಿರ್ಬಾರ್ದು ಒಟ್ಟಿನ ಸಮಾಜದಲ್ಲಿ. ಹಂಗ್ ಮಾಡಿ ಮುಂದಕ್ಕೆ ಹೋಗ್ತಾ ಇದೀವಿ. ಈ ಬದುಕು ಬೇಕಾ ಅನ್ನೋ ಪ್ರಶ್ನೆ ನಾನು ನೋಡೋಣ ತುಂಬಾ ಸ್ಟ್ರಾಂಗ್ ಆಗಿದೆ. ಅದಕ್ಕೆ ನನಗೆ ಕೋಪ ಜಾಸ್ತಿ. ನಾನು ಎದೆ ಉಪ್ಸಿ ನಿಲ್ತೀನಿ ಯಾವಾಗ್ಲೂ, ಎಲ್ಲೇ ಹೋದ್ರು. ದುರಂಕಾರನ ಅಲ್ಲ, ಕಾನ್ಫಿಡೆನ್ಸ್. ಇಲ್ಲಾಂದ್ರೆ ನೀವು ನನ್ನ ಬೆಂಡ್ ಮಾಡ್ತಾನೆ ಇರ್ತೀರ. ನಾನೊಂದು ಚೂರು ಬೆಂಡ್ ಆದ್ರೆ ನನ್ನ ತಲೆ ಮೇಲೆ ಕಾಲು ಸೀದಾ ಬರುತ್ತೆ ನಿಮ್ದು. ಹಂಗಾಗಿ ನಾನು ಬೆಂಡ್ ಆಗಲ್ಲ. ನಾನು ಅಂದ್ರೆ ಯಾರು? ನನ್ನಂತ ಎಲ್ಲ ವ್ಯಕ್ತಿಗಳು, ನಾವು ಅಂಬೇಡ್ಕರ್ ಆದಿಯಾಗಿ, ಮಹಾತ್ಮ ಗಾಂಧೀಜಿ ಆದಿಯಾಗಿ, ಕುವೆಂಪು ಆದಿಯಾಗಿ, ತೇಜಸ್ವಿ ಆದಿಯಾಗಿ ನಾವೆಲ್ಲರೂ. ನೀವು ಕೇಳಬಹುದು, ಅಂದ್ರೆ ನಿಮಗೆ ಈಗ ನಮ್ಮನ್ನೊಂದು ಗುಂಪಿಗೆ ಸೇರಿಸ್ಬಿಡ್ತೀರಾ ಹೆಂಗೆ? ಹಸುವಿನ ಪರ ಮಾತಾಡಿದ್ರೆ ನಾನೊಂದು ಗುಂಪು, ಬಡವರ ಪರ ಮಾತಾಡಿದ್ರೆ ನಾನೊಂದು ಗುಂಪು, ನಾನು ಒಂದು ವರ್ಣದ ವಿರೋಧಿಯಾಗಿ ಮಾತಾಡಿದ್ರೆ ಒಂದು ಗುಂಪು, ನಾನು ಸಮಾನತೆಯ ಪರವಾಗಿ ಮಾತಾಡಿದ್ರೆ ನಾನೊಂದು ಗುಂಪು. ಪರವಾಗಿಲ್ಲ, ನಾನು ಆ ಗುಂಪಲ್ಲಿರೋದಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ. ಇದನ್ನ ವಿರೋಧಿಸೋರು ಎಷ್ಟೋ ಜನ ಬಂದ್ರು ಕತ್ತಿ ತಗೊಂಡು ಹೊಡೆದಾಡ್ತೀನಿ ಅಂತ ಹೇಳಲ್ಲ ನಾನು. ನಿಮ್ಮನ್ನ ಕನ್ವಿನ್ಸ್ ಮಾಡಬೇಕು, ನಿಮ್ಮನ್ನ ಬದಲಾಯಿಸಬೇಕು. ಆ ಜವಾಬ್ದಾರಿ ನಮ್ಮ ಮೇಲಿದೆ. ಆ ಬದಲಾಯಿಸ್ತೀವಿ, 100% ಬದಲಾಯಿಸ್ತೀವಿ. ಅದು ಇಲ್ಲಿ ಕೂತಿರೋ ಎಲ್ಲರನ್ನು ನಾವು ಬದಲಾಯಿಸಕ್ ಆಗಲ್ಲ. ಇಬ್ರು ಎದ್ದಿರ್ತಾರಲ್ಲಿ, ನನ್ನಂತವನು ಒಬ್ಬ ಇಲ್ಲಿ ಕೂತಿರ್ತಾನೆ, ಅಲ್ಲೊಬ್ರು ಕೂತಿರ್ತಾರೆ. ಅವರಷ್ಟು ಜನ ಇಡೀ ಸರ್ಕಲ್ ನ ಕವರ್ ಮಾಡ್ತಾರೆ. ಅದೇ ನಂಬಿಕೆ. ಆ ನಂಬಿಕೆ ಮೇಲೆನೆ ಇಡೀ ಭೂಮಿ ಬದುಕ್ತಾ ಇರೋದು. ಈ ಭೂಮಿ ಯಾರು ಸ್ವತ್ತು ಅಲ್ಲ, ಅದನ್ನ ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಾನು. ನಾವೇ ಬಾರ್ಡರ್ ಹಾಕಿರೋದು,
ನಾವೇ ಲೈನ್ ಹಾಕೊಂಡಿರೋದು, ನಾವೇ ಸೆಕ್ಯೂರಿಟಿ ಹಾಕೊಂಡಿರೋದು, ನಾವೇ ಭಯಸ್ಥರಾಗಿ ಸೆಕ್ಯೂರಿಟಿ ಹಾಕೊಂಡು ನಮ್ಮನ್ನ ನಾವು ಕಾಯ್ತಾ ಇರೋದು. ಯಾಕಂದ್ರೆ ಅಷ್ಟು ನಾವು ಸರಿ ಇಲ್ಲ ಅಂತ ಅರ್ಥ. ಯಾವ ಪ್ರಾಣಿಗಳು ಬಾರ್ಡರ್ ಹಾಕೊಂಡಿಲ್ಲ, ಯಾವ ಪಕ್ಷಿಗಳು ಬಾರ್ಡರ್ ಹಾಕೊಂಡಿಲ್ಲ. ಆಸ್ಟ್ರೇಲಿಯಾದಿಂದ ಇಲ್ಲಿಗೆ ಪಕ್ಷಿಗಳು ಹಾರ್ ಬರ್ತವೆ, ಯಾವ ಬಾರ್ಡರ್ ಇಲ್ಲ. ನಮಗೆಲ್ಲ ಬಾರ್ಡರ್ ಇದೆ. ಈ ಗಡಿಯನ್ನು ದಾಟೋದು ಯಾವಾಗ? ನಾವು ವಿಶ್ವಮಾನವರಾಗೋದು ಯಾವಾಗ? ಅದಕ್ಕೆಲ್ವ ಕುವೆಂಪು ಬರೆದಿದ್ದು. ಎಲ್ಲ ಓದ್ತೀವಿ ಅಷ್ಟೇ. ಕುವೆಂಪು ಇಷ್ಟ ಬರೀ ಫೋಟೋದಲ್ಲಿ ಮಾತ್ರ, ಅನಂತಮೂರ್ತಿ ಇಷ್ಟ ಬರೀ ಫೋಟೋಗೆ ಮಾತ್ರ. ಎಲ್ಲಿ ಸರ್ಕಾರಿ ಸ್ಕೂಲಲ್ಲಿ 2 ಫೋಟೋ ಇರುತ್ತೆ, ಇಲ್ಲ ವಿಧಾನಸೌಧದಲ್ಲಿ 2 ಫೋಟೋ ಇರುತ್ತೆ ಎಲ್ರದೂ. ಯಾರು ಇವರು? ಯಾರು ಗೊತ್ತಿರಲ್ಲ. ಹೆಂಗ್ ಗೊತ್ತು? ಕುವೆಂಪು ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಟ್ಟಿದ್ರು ಕುವೆಂಪು ಅಷ್ಟೇ. ಕುವೆಂಪು ಏನ್ ಮಾಡಿದ್ರು? ಏನನ್ನ ಹೇಳಿದ್ರು? ಅಂಬೇಡ್ಕರ್ ಏನ್ ಮಾಡಿದ್ರು? ಏನನ್ನ ಹೇಳಿದ್ರು? ಒಂದೊತ್ತು ಹಸ್ಕೊಂಡಿರಿ ನೀವು, ಆ ದುಡ್ಡಲ್ಲಿ ಶಿಕ್ಷಣ ಕೊಡಿ ಅಂತ ಹೇಳಿದ್ರು ಮಕ್ಕಳಿಗೆ. ಈ ಸೆನ್ಸಿಬಿಲಿಟಿ ನಾವು ಬೆಳೆಸ್ಕೊಳ್ಳಿಲ್ಲ ಅಂತಂದ್ರೆ ಏನು ಬದಲಾವಣೆ ಬರುತ್ತೆ ಸಮಾಜದಲ್ಲಿ? ಯಾರಿಗೂ ಪೇಷನ್ಸ್ ಇಲ್ಲ ಇವತ್ತು. ಯಾರ ಮಾತು ಕಳೆದೋಗಿದೆ ಅದು. ನಾವು ಕೂತ್ಕೊಂಡು ಕೇಳ್ತೀವಿ. ಆಕ್ಚುಲಿ ಏನ್ ಹೇಳ್ತಾ ಇದಾರೆ ಕವಿರಾಜ್ ಅವರು, ಏನೋ ಹೇಳ್ತಾ ಇದಾರೆ, ಇಂಪಾರ್ಟೆಂಟ್ ಆಗಿ ಕೇಳಿಸ್ಕೊಳ್ಳೋಣ. ಆ ಕಿವಿಗಳೇ ಮುಚ್ಚೋಗಿದಾವೆ. ನೀವು ಯಾವ ಜಾತಿ ಅಂತ ಹೇಳ್ಬಿಡಿ, ಯಾವ ಧರ್ಮ ಅಂತ ಹೇಳ್ಬಿಡಿ, ಎಲ್ಲಾ ಜಾತಿ ಎಲ್ಲಾ ಧರ್ಮದಲ್ಲೂ ಅದಾಗಿದೆ. ಆ ಒಳಗಿನ ಅರಿವನ್ನೇ ಮುಚ್ಕೊಂಡ್ಬಿಟ್ರೆ ನಾವು ಯಾವ ಕ್ರಾಂತಿ, ಯಾವ ಹಾಡುಗಳು, ಯಾವುದೇ ಸಿನಿಮಾಗಳು ಬಂದ್ರು ಅದನ್ನ ಓಪನ್ ಮಾಡಕ್ಕಾಗಲ್ಲ. ಆ ಬಾಗಲ್ನ ಓಪನ್ ಮಾಡಕ್ಕಾಗಲ್ಲ. ಆ ಬಾಗಿಲು ಓಪನ್ ಆಗ್ಬೇಕು, ಅದನ್ನ ಓಪನ್ ಮಾಡ್ಕೋಬೇಕು. ಅವಾಗ ಎಲ್ಲಿ ಓಪನ್ ಆಗುತ್ತೆ ಅಂದ್ರೆ ಅದಕ್ಕೆ ಒಂದೇ ಕೀ ಇರೋದು, ಮನುಷ್ಯತ್ವದ ಕೀ. ಆ ಮನುಷ್ಯತ್ವದ ಕೀ ನಮ್ಮ ಜೊತೆ ಇರೋವರೆಗೂ ಈ ಡೋರ್ ಓಪನ್ ಇರುತ್ತೆ. ಆ ಮನುಷ್ಯತ್ವದ ಕೀನೇ ಮರ್ತು ಬಿಟ್ರೆ ನಾವು ಯಾವ ಡೋರ್ ಓಪನ್ ಆಗಲ್ಲ. ಇವತ್ತಿನ ಈ ಹಾಡು ಬಹಳ ಮುಖ್ಯ ಆಗುತ್ತೆ. ಅಂಡ್ ಕವಿರಾಜ್ ಅವರು ಬರೆದಾಗ ಅಫ್ಕೋರ್ಸ್ ಅದಕ್ಕೆ ಒಂದು ಅರ್ಥ ಬರುತ್ತೆ. ಅವರೇ ಬರೆದಿದ್ದು ಕರೆಕ್ಟ್. ಅದನ್ನ ಕೆಲವೊಂದು ಕೆಲಸಗಳನ್ನ ಯಾರು ಮಾಡ್ಬೇಕು? ಅವರೇ ಮಾಡ್ಬೇಕು. ಅದಕ್ಕೆ ಅವರೇ ರೈಟ್ ಪರ್ಸನ್. ಕವಿರಾಜ್ ಅವರ ಪೆನ್ನಿಂದ ತುಂಬಾ ಬರೆಯೋದಿದೆ. ಅವ್ರ ಹೋರಾಟದ ಹಾದಿ ನೋಡ್ತಾ ಇದ್ದೀನಿ ನಾನು. ಸತ್ಯವಾದ, ಸಜ್ಜನವಾದ ಹೋರಾಟದ ಹಾದಿ. ಅದೆಷ್ಟೋ ಜನರಿಗೆ ಸ್ಫೂರ್ತಿ ಆಗುತ್ತೆ. ಅಂಡ್ ಅಫ್ಕೋರ್ಸ್ ಅವ್ರ ಪೆನ್ನಿಂದ ಬರೆದಿರೋ ಒಂದೊಂದು ಲೈನ್ಗಳು ಕೂಡ ಸತ್ಯ. ಅವ್ರು ಕೇಳ್ತಾ ಇದ್ರು ನನಗೆ, ಹಾಡು ಹಿಟ್ಟಾಗುತ್ತಾ ಅಂತ. ಹಾಡು ಹಿಟ್ಟಾಗುತ್ತಾ ಬಿಡುತ್ತಾ ನಮ್ಗೆ ಬೇಡ. ಸಿನಿಮಾ ಹಿಟ್ಟಾಗುತ್ತಾ ಬಿಡುತ್ತಾ ಬೇಡ. ನಮ್ಮ ಕರ್ತವ್ಯ ನಾವು ಮಾಡಬೇಕು. ಮುಂದೊಂದ್ ದಿವಸ ಎಲ್ಲೋ ನಿಂತ್ಕೊಂಡಾಗ, ಏನಕ್ಕೋ ನಮ್ಗೆ ಯಾವುದೋ ಒಂದು ಪ್ರೊಟೆಸ್ಟ್ಗೋ ಒಂದು ಈವೆಂಟ್ ಅಲ್ಲೋ ನಿಂತಾಗ ಒಂದು ಹಾಡ್ಬೇಕು ಅಂದಾಗ